FA1 ಎಕ್ಸಾಮ್ ತುಂಬ ಹತ್ರ ಬರ್ತಾ ಇದೆ. ಯಾವ ಚಾಪ್ಟರಿಂದ ಕ್ವಶನ್ಸನ್ನು ಕೇಳ್ತಾರೆ, ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸು? ನಾನಂತೂ FA1ನಲ್ಲಿ 20/20 ಸ್ಕೋರ್ ಮಾಡಲೇಬೇಕಪ್ಪ. ಯಾವ ಕಾರಣಕ್ಕೂ ಮಾರ್ಕ್ಸನ್ನ ಮಿಸ್ ಮಾಡ್ಕೊಳ್ಲೇಬಾರ್ದು. ಆ ರೀತಿ ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡಬೇಕಂತಂದರೆ ನಾನು ಯಾವ ಕ್ವಶನ್ಸ್ಗಳನ್ನ ಓದಬೇಕು, ಯಾವ ಚಾಪ್ಟರ್ ಕೊಡ್ತಾರೆ ಸರ್? ಸೊ ಈ ರೀತಿ ಡೌಟ್ಸ್ ಅಂತೂ ನಿಮಗೆ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಗಿವ್ ಯು ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಏನು ಮಾಡ್ತೀನಿ ನಿಮಗೆ ನಿಮ್ಮ FA1 ಎಕ್ಸಾಮ್ಸ್ಗೆ ಕೊಡ್ತಾ ಹೋಗ್ತೀನಿ. ಕ್ಲಿಯರಾ? ಓಕೆ, ಸೊ ಆಲ್ಮೋಸ್ಟ್ ನಿಮಗೆ ಕೆಲವೊಬ್ಬರಿಗೆ ನಿಮ್ಮ ಸ್ಕೂಲ್ಗಳಲ್ಲಿ ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತಾರೆ. ಓಕೆ, ದೀಸ್ ಆರ್ ದ ಚಾಪ್ಟರ್ಸ್ ಅಂತ, ಮತ್ತು ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಸೊ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ, ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾ ಹೋಗ್ತೀನಿ. ಮತ್ತು ನಿಮಗೆ FA1 ಎಕ್ಸಾಮ್ ರಿಲೇಟೆಡ್ ಇಫ್ ಯು ಹ್ಯಾವ್ ಎನಿ ಡೌಟ್ ರಿಲೇಟೆಡ್ ಯುವರ್ FA1 ಎಕ್ಸಾಮ್ ರಿಲೇಟೆಡ್, ಓಕೆ, ಪ್ಲೀಸ್ ಏನು ಮಾಡಿ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಇಟ್ ಅಬೌಟ್ ಎನಿಥಿಂಗ್, ಚಾಪ್ಟರ್ಸ್ ನೇಮ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸು, ಸರ್ ಅದು ಓದಬೇಕಾ ಇದು ಓದಬೇಕಾ, ಯಾವ ರೀತಿ ಓದಬೇಕು, ಎನಿಥಿಂಗ್. ಕ್ಲಿಯರಾ? ಎನಿಥಿಂಗ್, ಯಾವುದೇ ವಿಚಾರ ಆಗಿರ್ಬೋದು, FA1 ಎಕ್ಸಾಮ್ ಸಂಬಂಧಪಟ್ಟಂತೆ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಕ್ಲಿಯರಾ? ಓಕೆ, ಸೊ ರೆಡಿ ಇದ್ದೀರಲ್ವ ನೀವು ಕೂಡ? ಹಾಗೆ SST ಅಂತ ಕಮೆಂಟ್ ಮಾಡೋದನ್ನು ಕೂಡ ಮಿಸ್ ಮಾಡಬೇಡಿ. ಓಕೆ, ಎಸ್, ಎಲ್ಲ ಕೂಡ ಸ್ಕೋರ್ ಮಾಡಲೇಬೇಕು. ನೋಡಿ, ಜನರಲ್ ಆಗಿ ನಿಮ್ಮ ಯಾವ ನಿಮ್ಮ ಫಸ್ಟ್ ಚಾಪ್ಟರ್ಸ್ಗಳಿದೆಯಲ್ವಾ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಏನೋ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕನಾಮಿಕ್ಸ್, ಇದರೆಲ್ಲ ಏನಾಗುತ್ತಪ್ಪ ಅಂದರೆ ಬಿಸ್ನೆಸ್ ಸ್ಟಡೀಸು ಮತ್ತು ಎಕನಾಮಿಕ್ಸಲ್ಲಿ ಇದರಲ್ಲಿ ಆಲ್ಮೋಸ್ಟ್ ಫಸ್ಟ್ ಚಾಪ್ಟರ್ಸ್ ಮಾತ್ರ ನಿಮಗೆ ಕೊಡ್ತಾ ಹೋಗ್ತಾರೆ ನಿಮ್ಮ FA1ಗೆ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ನಿಮಗೆ ಓಕೆ ಆ ಎಲ್ಲ ಫಸ್ಟ್ ಚಾಪ್ಟರ್ಗಳ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ, ಮಿಸ್ ಮಾಡದೆ ನೋಡ್ತಾ ಹೋಗಿ. ಓಕೆ, ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಎಸ್, ಫಸ್ಟ್ ನೋಡಿ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಚಾಪ್ಟರ್ನಿಂದ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಕೇಳ್ಬೋದಪ್ಪ ಅಂದರೆ ನಿಮಗೆ ಈ ಚಾಪ್ಟರ್ನಲ್ಲಿ ಓಕೆ, ಸೊ ಯು ಆರ್ ಆಲ್ರೆಡಿ ಸ್ಟಡಿಡ್ ಅಬೌಟ್ 5 ವಾರ್ಸ್. ಓಕೆ, 3 ಕರ್ನಾಟಕ ವಾರ್ಗಳ ಬಗ್ಗೆ ಮತ್ತು ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸರ್ ಬಗ್ಗೆ ಓದಿದಾರಲ್ವಾ. ಈ 5 ವಾರ್ಗಳಿಗೂ ಕೂಡ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಬಗ್ಗೆ ಕೇಳ್ತಾರೆ. ವಾಟ್ ಆರ್ ದ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಕರ್ನಾಟಿಕ್ ವಾರ್ಸ್ ಅಥವಾ ಬಕ್ಸರ್ ಕದನ ಅಥವಾ ಪ್ಲಾಸ್ಟಿಕ್ ಕದನ ಅಂತ ಕೇಳ್ತಾರೆ. ಓಕೆ, ಈ 5 ವಾರ್ಗಳಿಗೆ ಕೂಡ ಕಾರಣಗಳೇನಾಗಿತ್ತು, ಅದರಿಂದ ಪರಿಣಾಮಗಳೇನಾಯಿತು, ಓಕೆ, ರಿಸಲ್ಟ್ ಏನಾಯಿತು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಪಕ್ಕಾ ಕೇಳ್ತಾರೆ. ಕ್ಲಿಯರಾ? ಸೊ ಆಫ್ಟರ್ ದಿಸ್ ಇದಾದ್ಮೇಲೆ ಏನು ಮಾಡ್ಬೋದು, ನಿಮಗೆ ಬ್ಲೂ ವಾಟರ್ ಪಾಲಿಸಿ ಅಂತಂದ್ರೆ ಏನು, ಅಥವಾ ಯಾರು ಜಾರಿ ತಂದಿದ್ರು, ಓಕೆ, ಯಾರು ಜಾರಿ ತಂದಿದ್ರು, ಮತ್ತು ವಾಟ್ ಈಗ ಅಂತಂದರೆ ಏನು ಅಂತ ಕೂಡ ಕೇಳ್ಬೋದು. ಓಕೆ, ಅದು ಬಿಟ್ಟರೆ ನ್ಯೂ ಸೀ ರೂಟನ್ನು ಯಾರು ಕಂಡುಹಿಡಿದ್ರು, ವೆನ್ ಕಂಡುಹಿಡಿದ್ರು, ಕಂಡುಹಿಡಿದ್ರು, ಯಾವಾಗ ಕಂಡುಹಿಡಿದ್ರು ಅಂತ ಕೇಳ್ತಾರೆ. ಆಫ್ಟರ್ ದಟ್ ಏನು ಮಾಡ್ತಾರೆ, ಮಾರ್ತಾಂಡ ವರ್ಮ ಡಚ್ಚರನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ದೆ ಅಂತ ಕೇಳ್ತಾರೆ. ಕ್ಲಿಯರಾ? ಈ ಚಾಪ್ಟರ್ನಲ್ಲಿ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಈ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬರೋದು. ಓಕೆ, ಕ್ಲಿಯರಾ? ಸೊ ನಾನು ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಇದೇ ರೀತಿ ಕೇಳೋದು. ಓಕೆ, ಇಫ್ ಯು ಚೆಕ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಲ್ಸೋ, ಸೊ ಏನಪ್ಪ ಅಂದರೆ ಕ್ವಶನ್ಸನ್ನು ಇದೇ ರೀತಿ ಕೇಳಿದ್ದಾರೆ. ಕ್ಲಿಯರ್? ಸೊ ಆಫ್ಟರ್ ದಟ್ ನಿಮಗೆ ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಅಂಡ್ ಫಿಸಿಕಲ್ ಫೀಚರ್ಸ್, ಜಿಯೋಗ್ರಫಿಯ ಮೊದಲ ಚಾಪ್ಟರ್ನಿಂದ ನಿಮಗೆ ಓಕೆ ಏನು ಕೇಳ್ಬೋದು, ಅಲ್ಲಿ ನಿಮಗೆ ಫೀಚರ್ಸ್ ಕೇಳ್ಬೋದು. ಕ್ಲಿಯರಾ? ಫೀಚರ್ಸ್ ಯಾವುದದು, ಲಕ್ಷಣಗಳನ್ನು ಕೇಳ್ಬೋದು. ಯಾವುದ್ರ ಬಗ್ಗೆ? ಐದರ್ ದೇ ಆಸ್ಕ್ ಅಬೌಟ್ ಹಿಮಾಲಯಸ್ ಆರ್ ಗ್ರೇಟ್ ನಾರ್ತ್ ಇಂಡಿಯನ್ ಪ್ಲೇನ್ ಆರ್ ಡೆಕನ್ ಪ್ಲೇಟ್ಯೂ ಆರ್ ಕೋಸ್ಟಲ್ ಏರಿಯಾ ಆರ್ ಐಸ್ಲ್ಯಾಂಡ್. ಕ್ಲಿಯರಾ? ಅದು ಬಿಟ್ಟರೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫ್ರಮ್ ದಿಸ್ ಚಾಪ್ಟರ್ ಮ್ಯಾಪಿಂಗ್ ಕ್ವಶನ್ಸ್. ಕ್ಲಿಯರಾ? ಮ್ಯಾಪಿಂಗ್ ಪ್ಲೇಸಸ್ಗಳನ್ನು ನಾನು ಇಲ್ಲಿ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ. ಇಂದಿರಾ ಪಾಯಿಂಟ್, ಕನ್ಯಾಕುಮಾರಿ, ಲಕ್ಷದ್ವೀಪ್, ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್, K2, ಗಾರ್ಡನ್ ಅಸ್ಟಿನ್, ಮೌಂಟ್ ಎವರೆಸ್ಟ್, ಹಿಮಾಲಯಸ್, ನೈಬರಿಂಗ್ ಅಕ್ಕಪಕ್ಕದ ಕಂಟ್ರಿಗಳು, ಪಾಕ್ ಸ್ಟೇಟ್, ಗಲ್ಫ್ ಆಫ್ ಮನ್ನಾರ್, ಅರೇಬಿಯನ್ ಸೀ, ಬೇ ಆಫ್ ಬೆಂಗಾಲ್. ಕ್ಲಿಯರಾ? ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪ್ಲೇಸಸ್. ಕ್ಲಿಯರಾ? ಇದ್ರ ಜೊತೆಗೆ ಟ್ರೋಪಿಕ್ ಆಫ್ ಕ್ಯಾನ್ಸರ್, ಸೊ ಅದಾದಮೇಲೆ ಮತ್ತೆ ಯಾವುದು 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ಸೊ ಇದೆಲ್ಲ ಕೂಡ ಕೇಳ್ತಾ ಹೋಗ್ತಾರೆ. ದೀಸ್ ಫ್ರಮ್ ಮ್ಯಾಪ್ ಪರ್ಸ್ಪೆಕ್ಟಿವ್. ಓಕೆ, ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ಲೇಸಸ್. ಆಫ್ಟರ್ ದಟ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಚಾಪ್ಟರ್ನಿಂದ ಕ್ಲಿಯರಾ? ಈಗ ನಿಮಗೆ ನಾನು ಕೊಟ್ಟಿದ್ದೀನಲ್ಲ ಈ ಚಾಪ್ಟರ್ನಲ್ಲಿ ನಿಮಗೆ ಮತ್ತೆ ಏನೋ ಡೌಟ್ ಇದೆ. ಸಪೋಸ್ ಸರ್ ನಮಗೆ ಕೆಲವೊಂದು ಚಾಪ್ಟರ್ಗಳು ಇಲ್ಲ ಅಂತಂದರೆ ಡೋಂಟ್ ವರಿ, ಯಾವುದಿದೆಯೋ ಅದ್ರ ಬಗ್ಗೆ ಮಾತ್ರ ಓದ್ಕೊಳ್ಳಿ. ಸಪೋಸ್ ಇಲ್ಲ ಸರ್ ಇದು ಬಿಟ್ಟು ಇನ್ನೂ ಒಂದು ಯಾವುದೋ ಎಕ್ಸ್ಟ್ರಾ ಚಾಪ್ಟರ್ಸ್ ಇದೆ, ವಿ ಹ್ಯಾವ್ ಅನದರ್ 1 ಚಾಪ್ಟರ್ಸ್ ಅಂತಂದರೆ ಸೊ ಏನು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ನಾನು ಏನು ಮಾಡ್ತೀನಿ ಅದರ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ. ಕ್ಲಿಯರಾ? ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಚಾಪ್ಟರಿಂದ ವಾಟ್ ಈಸ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು ಅಂತ ಕೇಳ್ತಾರೆ. ಆಫ್ಟರ್ ದಟ್ ಇಲ್ಲಿ ಕೆಲವೊಂದು 2 ಇಂಪಾರ್ಟೆಂಟ್ ಆ್ಯಕ್ಟ್ಸ್ ಬರ್ತವೆ, ಒಂದು 1955 ಆ್ಯಕ್ಟ್ ಮತ್ತು 1975 ಆ್ಯಕ್ಟ್. ಇವೆರಡರದ್ದು ಏನು ಅಂತ ಕೇಳ್ತಾರೆ. ಅನ್ಟಚಬಿಲಿಟಿ ಅಫೆನ್ಸಸ್ ಆಕ್ಟ್ ಯಾವಾಗ ಜಾರಿ ತಂದಿದ್ರು, ಓಕೆ, ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಯಾವಾಗ ಜಾರಿ ತಂದರು ಅಂತ ಕೇಳ್ತಾರೆ. ಮತ್ತು ಅನ್ಟಚಬಿಲಿಟಿ ರಿಲೇಟೆಡ್ ಒಂದು ಆರ್ಟಿಕಲ್ ಬರುತ್ತೆ, ಅದು ಯಾವುದು ಅಂತ ಕೇಳ್ತಾರೆ. ಕ್ಲಿಯರಾ? ಆರ್ಟಿಕಲ್ ಯಾವುದು? ಮತ್ತು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಆರ್ ಅನ್ಟಚಬಿಲಿಟಿನ ರಿಮೂವ್ ಮಾಡಲಿಕ್ಕೆ ಕಂಟ್ರೋಲಿಂಗ್ ಮೆಜರ್ಸ್ ಏನು, ಸರ್ಕಾರ ಏನೇ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ ದಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನು ಇಂಟ್ರೊಡಕ್ಷನ್, ಸಾರ್ವಜನಿಕ ಒಂದು ಆಡಳಿತ ಒಂದು ಪರಿಚಯ ಅನ್ನೋ ಚಾಪ್ಟರ್ ಬಗ್ಗೆ ನೀವು ನೋಡ್ಕೋದ್ರೆ
ಡೆಫಿನೇಷನ್ ಕೇಳ್ತಾರೆ, ಹಂಗಂತಂದ್ರೆ ಏನು ಅಂತ. ಆಮೇಲೆ ಇಲ್ಲಿ 4 ಜನ ಫೇಮಸ್ ಪರ್ಸನಾಲಿಟಿಗಳು ಒಂದೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಅದರ ಒಂದು ಡೆಫಿನೇಷನ್ಸ್ ಅನ್ನ ಕೇಳ್ತಾರೆ. ಓಕೆ, ಆಫ್ಟರ್ ದಟ್ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಫಂಕ್ಷನ್ಸ್ ಆಫ್ KPSC ಅಂಡ್ UPSC, KPSC ಮತ್ತು UPSC ಯ ಕೆಲಸ ಕಾರ್ಯಗಳೇನಂತ ಕೇಳ್ತಾರೆ. ಆಫ್ಟರ್ ದಟ್ ಫಾರ್ಮೇಷನ್ ಆಫ್ KPSC ಅಂಡ್ UPSC, ಹೌ KPSC ಅಂಡ್ UPSC ಆರ್ ಸ್ಟೇಟ್ ಪಬ್ಲಿಕ್ ಕಮಿಷನ್ಸ್ ಆರ್ ಫಾರ್ಮ್ಡ್ ಅಂತ ಕೇಳ್ತಾರೆ. ಸೊ ದೆನ್ ಆರ್ಮ್ಡ್ ಫೋರ್ಸಸ್ ಬಗ್ಗೆ ಕೇಳ್ತಾರೆ, ಯಾವುದಾದ್ರು ಆರ್ಮ್ಡ್ ಫೋರ್ಸಸ್ ಫಾರ್ ಇಂಟರ್ನಲ್ ಪ್ರೊಟೆಕ್ಷನ್ ಅಂತ ಕೇಳ್ತಾರೆ. ದೆನ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈ ಸಾರ್ವಜನಿಕ ಆಡಳಿತ ನಮಗೆ ವೈ ವಿ ನೀಡ್ ದಿಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಪೋಸ್ ವಿತೌಟ್ ದಿಸ್ ಏನಾಗುತ್ತೆ, ನಾವು ಇರೋಕ್ಕಾಗೋದಿಲ್ವಾ, ಬದುಕೋಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ಏನು ಮಾಡ್ತಾರೆ, ಓಕೆ ಕೇಳ್ತಾ ಹೋಗ್ತಾರೆ. ಕ್ಲಿಯರ್, ಡೀಟೇಲ್ ಆಗಿ ಅಂದರೆ ಸಿಂಪಲ್ 2 ಮಾರ್ಕ್ಸಿಗೆ ಕೇಳ್ತಾರೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಆಫ್ಟರ್ ದಟ್ ನೋಡಿ ಎಕನಾಮಿಕ್ ಆ್ಯಂಡ್ ಗೌರ್ಮೆಂಟ್, ಈ ಚಾಪ್ಟರ್ನಿಂದ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ 5 ಇಯರ್ ಪ್ಲಾನ್ಸ್ ಅಂತ ಕೇಳ್ತಾರೆ. ಕ್ಲಿಯರಾ, ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ 5 ಇಯರ್ ಪ್ಲಾನ್ಸ್ ಅಂತ ಕೇಳ್ತಾರೆ. ಅಂತಂದರೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು ಮತ್ತು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳೇನು ಅಂತ ಕೇಳ್ತಾರೆ. ಸುಗ್ಗಿ ಪೂರ್ವ ತಂತ್ರಜ್ಞಾನ, ಸುಗ್ಗಿ ನಂತರದ ತಂತ್ರಜ್ಞಾನ ಮತ್ತು ಹಸಿರು ಕ್ರಾಂತಿ ಅಂದ್ರೇನು. ಕ್ಲಿಯರಾ, ನೀವು ಈ ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸೊ ನಿಮಗೆ 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ ಇದ್ರ ಒಳಗಡೆಯಿಂದಲೇ ಕೇಳೋದು, ಇದು ಬಿಟ್ಟು ಏನೂ ಕೇಳೋದಿಲ್ಲ. ಕ್ಲಿಯರಾ, ಓಕೆ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದ್ರೇನು, ಸುಗ್ಗಿ ನಂತರದ ತಂತ್ರಜ್ಞಾನ ಅಂದ್ರೇನು, ಹಸಿರು ಕ್ರಾಂತಿ ಅಂದ್ರೇನು, ಹಸಿರು ಕ್ರಾಂತಿಯ ಪಿತಾಮಹ ಯಾರು. ಕ್ಲಿಯರ್, ಸೊ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಅದಾದ್ಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನ್, ಬ್ಯಾಂಕ್ ವ್ಯವಹಾರಗಳು ಚಾಪ್ಟರ್ನಿಂದ ಫಂಕ್ಷನ್ಸ್ ಆಫ್ ಬ್ಯಾಂಕ್, ಬ್ಯಾಂಕ್ಗಳ ಕೆಲಸ ಕಾರ್ಯ ಸೇವೆಗಳೇನು, ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದು, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟ್. ಓಕೆ, ಯಾವುದು ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಓಕೆ, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಆ್ಯಂಡ್ ಅನದರ್ ಒನ್ ಅಕೌಂಟ್ ಇಸ್ ದೇರ್. ಓಕೆ, ಈ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಏನಿದೆಯಲ್ವಾ, ಇದ್ರ ಬಗ್ಗೆ ನಮಗೆ ಏನು ಡಿಫ್ರೆನ್ಸಸ್ಸನ್ನು ಕೇಳ್ಬೋದು. ಹೀಗಂತಂದರೆ ಏನು ಅಂತ. ಕ್ಲಿಯರಾ, ಸಪೋಸ್ ಯಾವ ಅಕೌಂಟಲ್ಲಿ ಓಪನ್ ಮಾಡಿದ್ರೆ ಜಾಸ್ತಿ ನಮಗೆ ಸೇವಿಂಗ್ಸ್ ಆಗುತ್ತೆ, ಯಾವುದರಲ್ಲಿ ಇಂಟ್ರೆಸ್ಟೇ ಬರೋದಿಲ್ಲ. ಸೊ ಈ ರೀತಿ ಎಲ್ಲ ನಿಮಗೆ ಏನು ಮಾಡ್ತಾ ಹೋಗ್ತಾರೆ, ಕೇಳ್ತಾ ಹೋಗ್ತಾರೆ. ಕ್ಲಿಯರ್, ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕ್ವಶನ್, ಅಂದರೆ ಟಾಪಿಕ್ಸ್ ಪ್ಲಸ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ ಯಾವ ರೀತಿ ಕೇಳ್ತಾರೆ ಅಂತ. ಕ್ಲಿಯರಾ, ಸೊ ಇನ್ನೂ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಹಾಕಿ. ಥ್ಯಾಂಕ್ ಯು.